ನಮಸ್ಕಾರ ಸ್ನೇಹಿತರೆ. ಬೇಸಿಗೆ ಬಿಸಿಲು ಹೆಚ್ಚಾಗಿರೋದ್ರಿಂದ ನಾವೆಲ್ಲ ಜ್ಯೂಸಿನ ಮೊರೆ ಹೋಗ್ತಕ್ಕಂಥ ಸಾಮಾನ್ಯವಾದಂಥ ಇದು ಪ್ರಾಕ್ಟೀಸ್. ಹಾಗಾಗಿ ಈ ಬೇಸಿಗೆ ಒಳಗೆ ಈ ಯಾವ ಹಣ್ಣಿನ ಜ್ಯೂಸು ಆರೋಗ್ಯಕ್ಕೆ ಒಳ್ಳೆಯದು, ಯಾವ ಹಣ್ಣಿನ ಜ್ಯೂಸು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಕೊಡೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇರೋದು. ಈಗ ಹೊರಗಡೆ ನಾವು ಜ್ಯೂಸ್ ಕುಡಿದಾಗ ಜ್ಯೂಸ್ ಸೆಂಟರ್ನಲ್ಲಿ ಸಾಮಾನ್ಯವಾಗಿ ಅವರೇನು ಮಾಡ್ತಾರೆ, ಜ್ಯೂಸನ್ನು ಮಾಡುವಾಗ ಜ್ಯೂಸಿನ ಆ ಹಣ್ಣಿನ ಬೀಜದ ಜೊತೆಗೆ ನಿಮ್ಗೆ ಹಣ್ಣನ್ನು ಕ್ರಷ್ ಮಾಡೋದ್ರಿಂದ ಆ ಬೀಜದಲ್ಲಿರ್ತಕ್ಕಂಥ ಕಹಿ ಕೂಡ ಆ ಜ್ಯೂಸಿಗೆ ಆ್ಯಡ್ ಆಗ್ತದೆ. ಆ ಕಹಿಯನ್ನು ಹೋಗಲಾಡಿಸ್ಕೋದಕ್ಕೋಸ್ಕರ ನಿಮ್ಗೆ ಏನು ಮಾಡ್ತಾರೆ, ಅಷ್ಟೇ ಪ್ರಮಾಣದ ಸಕ್ಕರೆಯನ್ನು ಅದಕ್ಕೆ ಆ್ಯಡ್ ಮಾಡ್ತಾರೆ. ಇದರಿಂದ ಏನಾಗ್ತದೆ, ಆ ಜ್ಯೂಸಲ್ಲಿರ್ತಕ್ಕಂಥ ಕಹಿ ಹೋಗಿರೋದಿಲ್ಲ ಮತ್ತು ಆ ಕಹಿಯನ್ನು ಹೋಗಲಾಡಿಸ್ಕೋದಕ್ಕೋಸ್ಕರ ಮಾಡಿದಂಥ ಸಕ್ಕರೆ ಪ್ರಮಾಣದ ಅಡಿಷನ್ ಏನಿರ್ತದಲ್ಲ, ಅದು ನಮ್ಮ ದೇಹದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ನಾರ್ಮಲಾಗಿ ನೀವು ಜ್ಯೂಸನ್ನು ಕುಡಿಯುವಾಗ, ಸ್ಪೆಸಿಫಿಕ್ಲಿ ಹೊರಗಡೆ ಅಂಗಡಿಗಳಲ್ಲಿ ನೀವು ಜ್ಯೂಸನ್ನು ಕುಡಿಯುವಾಗ ಏನು ಮಾಡಬೇಕು, ಇಂತಹ ಕಹಿಯಾದ ಬೀಜಗಳನ್ನು ಹೊಂದಿರತಕ್ಕಂಥ ಹಣ್ಣುಗಳ ಜ್ಯೂಸನ್ನು ನೀವು ಅವಾಯ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಆ್ಯಪಲ್ ಇರ್ಬೋದು, ಆರೆಂಜ್ ಇರ್ಬೋದು, ಇಂಥವುಗಳನ್ನು ಸ್ಪೆಸಿಫಿಕ್ಕಾಗಿ ಅವಾಯ್ಡ್ ಮಾಡಿ. ಮತ್ತು ನೀವು ಯಾವ ರೀತಿಯಾದಂಥ ಹಣ್ಣುಗಳ ಜ್ಯೂಸನ್ನು ನೀವು ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ, ಬೀಜ ಇಲ್ಲದೇ ಇರತಕ್ಕಂಥ ಹಣ್ಣುಗಳು ಅಥವಾ ಕೆಲವೊಂದಿಷ್ಟು ಹಣ್ಣುಗಳ ಬೀಜಗಳಲ್ಲಿ ರಿಚ್ ಇನ್ ಫೈಬರ್ ಮತ್ತು ಪ್ರೋಟೀನ್ ಇರ್ತದೆ ಅಂಥ ಹಣ್ಣುಗಳನ್ನು, ಫಾರ್ ಎಕ್ಸಾಂಪಲ್ ನೀವು ವಾಟರ್ ಮೆಲನ್ ಇರ್ಬೋದು, ಆಮೇಲೆ ದಾಳಿಂಬೆ ಹಣ್ಣಿರ್ಬೋದು, ಅಥವಾ ನೀವೇನು ಮಾಡ್ಬೋದು, ಬೀಜ ಇಲ್ಲದೆ ಇರತಕ್ಕಂಥ ಹಣ್ಣು ಅಂತ ಹೇಳಿದ್ರೆ ನೀವು ಈ ಪೈನಾಪಲ್ ಇರ್ಬೋದು, ಇಂಥ ಜ್ಯೂಸುಗಳನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ ಯು.